ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಫೈನಲಿ ಏನಾಗ್ತದೆ ಇಲ್ಲಿ ಕ್ಷಮಿಸ್ಬಿಡೋಣ ಅಂತ ಹೇಳ್ತಿರೋ ಕಿಟ್ಟಿ ಮಾನ್ಯತನ ಕರ್ಕೊಂಡು ಮನೆಗೆ ಬರ್ತಿರೋ ಜೈಶಂಕರ್ ಏನಪ್ಪ ಅಬ್ಬಬ್ಬ ನಡೀತದೆ. ಇದನ್ನು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ವೈಶಾಖಗೆ ಆಶ್ಚರ್ಯ, ಬಿಕಾಸ್ ಎಲ್ಲರೂ ಕೂಡ ಇಷ್ಟು ಖುಷಿಯಾಗಿದ್ದಾರೆ. ಏನಿದು ಸ್ವೀಟ್ನೆಲ್ಲ ತಿನ್ಸೋಕೆ ಬರ್ತಿದ್ದಾರೆ ಅಂತ. ಯಾಕೆ ಏನಾಯಿತು, ನನಗೆ ಪ್ರಜ್ಞೆ ತಪ್ಪಿದಷ್ಟೇ ಗೊತ್ತು, ಆನಂತರ ಏನಾಯಿತು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾಳೆ ವೈಶಾಖ. ಅದು ಅಮ್ಮ, ನೀನು ಪ್ರೆಗ್ನೆಂಟ್ ಆಗಿದೆಯಾ, ನಮ್ಮ ವಂಶದ ಕೊಡಿ ನೀನು ಹೊಟ್ಟೆಲ್ ಬೆಳೀತದ, ಇಲ್ಲಿ ಕೋದಂಡ ಅಪ್ಪ ನೀನು ಅಮ್ಮ ಆಗ್ತಿದ್ಯಾ ಅಂತ ಹೇಳ್ತಾರೆ. ಇದರಿಂದ ಇಂಥ ದಿನಕ್ಕೆ ಎಷ್ಟು ದಿನದಿಂದ ಕಾದಿದ್ದ ನಾನು ಅಂತ ವೈಶಾಖ ಖುಷಿ ಪಡ್ತಿದ್ದಾಳೆ. ನೀನು ತುಂಬ ಖುಷಿಯಾಗಿರಬೇಕು, ಜೊತೆಗೆ ಸ್ಟ್ರೆಸ್ ಮಾಡ್ಕೋಬಾರ್ದು. ಡಾಕ್ಟರ್ ಕೂಡ ಹೇಳಿದ್ದಾರೆ ನೀನು ಬೆಡ್ ರೆಸ್ಟ್ ತಗೋಬೇಕು ಅಂತ. ಇನ್ನು ಮುಂದೆ ನೀನು ಬೇಗ ಎದೋಳಾಗಿಲ್ಲ ಅಂತ ಎಲ್ಲ ಪ್ರೀತಿಯಿಂದ ಮಾತಾಡ್ತಿದ್ದಾರೆ ಚಾರು. ಎಲ್ಲರೂ ಕೂಡ ಜಾನಕಿ ಅಮ್ಮ ಎಲ್ಲರೂ ಕೂಡ. ನಂತರ ಈ ಕಡೆ ಶ್ರುತಿನ ಅಜ್ಜಿ ಅಂತೂ ಇನ್ನು ಮುಂದೆ ಅವಳನ್ನ ಗೋಳಿಕೊಂಡು ಜಗಳ ಮಾಡೋದೆಲ್ಲ ಮಾಡಬಾರ್ದು ಅಂದಾಗ, ಇಲ್ಲ ಅಪ್ಪ ನಾನೇನು ಅದಕ್ಕೆ ಜೊತೆ ಜಗಳ ಮಾಡಲ್ಲ ಅಂತ ಶ್ರುತಿ ಹೇಳ್ತಾಳೆ. ಅಕ್ಕ ನೀನು ಬಟ್ಟೆ ಏನೇ ಇದ್ರೂ ನನಗೆ ಕೊಡು, ನೀನು ರೆಸ್ಟ್ ಮಾಡಬೇಕಷ್ಟೇ. ಇನ್ನು ಮುಂದೆ ಅತ್ತೆ ಜೊತೆ ನಾನೇ ಅಡುಗೆ ಮನೇಲಿ ಸಹಾಯ ಮಾಡ್ತೀನಿ, ಅದೇ ಇನ್ನು ಮುಂದೆ ನಾನೇ ನಿಮ್ದೆಲ್ಲನೂ ನೋಡ್ಕೋತೀನಿ ಅಂತ ಹೇಳ್ತಿದ್ದಾಳೆ. ಇದರಿಂದಾಗಿ ತುಂಬಾ ಖುಷಿ ಆಗ್ತದೆ ವೈಶಾಖಗೆ. ಕೋದಂಡವ್ರಂತೂ ನನ್ನ ಅಪರ್ಣನೇ ನಿನ್ನ ಹೊಟ್ಟೆಲಿ ಹುಟ್ಟು ಬರ್ತಿದ್ದಾಳೆ ಅನ್ನಿಸ್ತದೆ, ತುಂಬ ಖುಷಿ ಆಗ್ತದೆ ಅಂತ ಹೇಳ್ತಾರೆ. ಇದು ಎಲ್ಲದ್ರ ಜೊತೆ ಈ ಕಡೆ ಕೇಕೆ ಏನಪ್ಪ ಇದು, ಇವ್ರ ಮುಖವಾಡನ ಕಳ್ಸಿ ಬೀಳ್ಸೋಣ ಅಂತ ಅಂದ್ಕೊಂಡ್ರೆ ಅವರು ಹೊಟ್ಟೆಲಿ ವಂಶದ ಮಗು ಬೆಳೀತದೆ, ಏನು ಮಾಡಲಿ ಅಂತ ತೋಚ್ತಾನೆ ಇಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದಾರೆ. ಆದರೆ ಇಲ್ಲಿ ವೈಶಾಖ ಕಣ್ಣಿಗೆ ನೀರು ತುಂಬ್ಕೋತಿದ್ದಾರೆ. ಬಿಕಾಸ್ ನಿಮ್ಮ ಎಲ್ಲ ಒಂದು ಕಾಳಜಿನ ನೋಡಿ, ಪ್ರೀತಿನ ನೋಡಿ ನನಗೆ ಖುಷಿ ಆಗ್ತದೆ, ಅಳು ಬರ್ತದೆ ಅಂತ ಎಮೋಷ್ನಲ್ ಆಗ್ತಾಳೆ. ನಂತರ ಈ ಕಡೆ ಚಾರು ಚಾರಿ ಇಬ್ಬರು ಕೂಡ ಅಣ್ಣನ ಹತ್ರ ಬರ್ತಾರೆ. ಬಿಕಾಸ್ ಅಣ್ಣ ಕೋದಂಡವರು ಆಲ್ರೆಡಿ ವೈಶಾಖನ ತುಂಬಾ ಕೇರ್ ಮಾಡ್ತಿದ್ದಾರೆ. ನೋಡು ವೈಶಾಖ, ನೀನು ಇನ್ನು ಮುಂದೆ ಹೇಗೇಗೋ ನಡೆಯೋಗಿಲ್ಲ, ತುಂಬ ಸ್ಲೋ ಆಗಿ ನಡಿಬೇಕು, ಡಾಕ್ಟರ್ ರೆಸ್ಟ್ ಮಾಡಿ ಅಂದಿದ್ದಾರೆ. ಆಮೇಲೆ ಸ್ಟ್ರೆಸ್ ಕೊಡೋ ಆಗಿಲ್ಲ, ಆಮೇಲೆ ಮಗು ಚೋಪನ ಹಾಗೆ ಹೀಗೆ ಅಂತ ಕಾಳಜಿ ಮಾಡ್ತಿರ್ತಾರೆ. ನಂತರ ಏನಿಷ್ಟೊಂದು ಕಾಳಜಿ ಮಾಡ್ತಿದ್ರ ಅಂತ ರೇಗಿಸ್ತಾರೆ. ನಂತರ ಪ್ರೀತಿಯಿಂದ ಮಾತಾಡಬೇಕು ಅನಿಸುತ್ತೆ, ನಾವಿಬ್ರು ಅಡ್ಡ ಬರ್ತಿದ್ದೀವಿ ಅನಿಸುತ್ತೆ, ನೀವೇನು ಯೋಚನೆ ಮಾಡಬೇಡಿ ಬಾಬಾ, ಅಕ್ಕನ ಜವಾಬ್ದಾರಿ ನಂದು ಅಂದಾಗ ಆಮೇಲೆ ಯಾವ್ದ್ಯಾವ್ದೋ ಹಣ್ಣೆಲ್ಲ ಕೊಡಬಾರ್ದು, ಆಮೇಲೆ ತೊಂದರೆ ಆಗ್ಬಿಡುತ್ತೆ ಅಂದಾಗ, ಅಯ್ಯೋ ಅಣ್ಣ ಭಾವ ನಂಗೆ ತುಂಬ ಚೆನ್ನಾಗಿ ಗೊತ್ತು ಪಾಪಾಯ ಯಾವುದನ್ನ ಕೊಡಬಾರ್ದು ಅಂತ, ನೀವೇನು ಯೋಚನೆ ಮಾಡಬೇಡಿ, ಅಕ್ಕನ ನಾನು ನೋಡ್ಕೋತೀನಿ, ನೀವು ಪ್ರೀತಿಯಿಂದ ಮಾತಾಡಬೇಕಲ್ವ, ಕಾಳಜಿ ಮಾಡ್ಬೇಕು ತಾನೆ. ನಾನು ಮತ್ತು ಚಾರಿ ಇಲ್ಲಿಂದ ಹೊರಡ್ತೀವಿ ಅಂತ ಹೋದಂಥ ಚಾರು ತುಂಬ ಕೋಪ ಮಾಡ್ಕೊಂಡು ಸಿಟ್ಟು ಮಾಡ್ಕೊಂಡ್ಬಿಡ್ತಾಳೆ ಚಾರಿ ಮೇಲೆ. ಕ್ಲಾಸ್ ತಗೋತಿದ್ದಾಳೆ. ಏನಪ್ಪ ಇದು ಇಷ್ಟೊತ್ತು ಖುಷಿಯಾಗಿದ್ರಿ, ಈಗೇನ್ರಿ ಆಯಿತು ಮೇಡಮ್ ನಿಮಗೆ ಅಂತ ಚಾರಿ ಕೇಳ್ತಿದ್ರೆ, ನಾನು ತಾನೇ ಮನೆಗೆ ಬಂದಿದ್ದು ಫಸ್ಟು, ಅಕ್ಕ ಮೊದಲನೇ ಸೊಸೆ ಇರ್ಬೋದು, ಆದರೆ ಬಂದಿದ್ದು ನಾನು ಅಂದಮೇಲೆ ನಾನು ಪ್ರೆಗ್ನೆಂಟ್ ಆಗಿಲ್ಲ ಅಂತ ಹೇಳಿ ಅಲ್ಲೂ ಕೂಡ ಪ್ರೀತಿ ವಿಷಯನ ಮಾತಾಡ್ತಿದ್ದಾಳೆ. ನಂತರ ಅಕ್ಕಂಗೆ ಮಗು ಆಗಿರೋದು ಖುಷಿನೇ, ನನಗೂ ಆಗಿದ್ರೆ ಡಬ್ಬಲ್ ಖುಷಿ ಇರ್ತತ್ತಲ್ವ ಅಂತ ಹೇಳ್ತಾರೆ. ಬಟ್ ಎಲ್ಲವೂ ಕೂಡ ಕ್ಲಿಯರ್ ಆಗಬೇಕು ಅಂದಾಗ, ನೋಡು ಚಾರಿ ಎಲ್ಲ ವಿಷಯನೂ ಮನೆಯವ್ರ ಹತ್ರ ತಿಳಿಸ್ಬಿಡೋಣ, ಇನ್ನೂ ಮುಚ್ಚುಮರೆ ಮಾಡೋದು ಬೇಡ, ಇದು ಯಾರು ಮಾಡಿದ್ದಾರೆ ಅನ್ನೋದನ್ನು ಕೂಡ ಕೃಷ್ಣನ ಹತ್ರ ಕೇಳಿ ತಿಳ್ಕೊಳ್ಳೋಣ ಅಂತ ಇಬ್ಬರು ಹೊರಡ್ತಾರೆ. ಆದರೆ ಆ ಕಡೆ ಕೃಷ್ಣ ಅಂತೂ ಇವ್ರು ಮಗು ಆಗ್ತಿದೆ ಅನ್ನೋ ಕಾರಣಕ್ಕೆ ಇವರಂತೂ ಬದಲಾಗಿರೋದಿಲ್ಲ. ಈ ಮನೆಗೆ ಕೇಡ್ ಬಯಸೋಕೆ ಬಂದಿರೋರು ಇವರಂತೂ ಬದಲಾಗೋಕೆ ಸಾಧ್ಯವೇ ಇಲ್ಲ. ಅಂದಮೇಲೆ ಖಂಡಿತ ನಾನು ಈ ವಿಷಯನ ಹೇಳಲೇಬೇಕು, ಯಾರಿಗೆ ಹೇಳೋಕ್ಕಾಗಿಲ್ಲ ಅಂದರೂ ಅಣ್ಣಂಗಂತೂ ಹೇಳಬೇಕು. ಹೆಂಡತಿ ಏನು ಅಂತ ಗೊತ್ತಾದರೆ ಅವನೇ ಏನಾದರೂ ಡಿಸೈಡ್ ಮಾಡ್ಕೊಳ್ಳಿ ಅಂತ ಯೋಚನೆ ಮಾಡ್ತಾರೆ. ಆ ಕಡೆ ನಾರಾಯಣಾಚಾರ್ಯರಂತೂ, ಮಕ್ಕಳೇ ಈಗಲಾದರೂ ಬದಲಾಗು, ಒಂದು ಮಗು ತಾಯಿ ಆಗ್ತಿದ್ಯಾ, ಈ ಮನೆ ಕೆಡಕನ್ನ ಬಯಸಿ ಬಂದವಳು ನೀನು, ಆದರೆ ಇನ್ನು ಮುಂದೆನಾದರೂ ಒಳ್ಳೆಯವ್ರಾಗು ಅಂತ ಅವರು ಕೂಡ ಆಲ್ರೆಡಿ ಕ್ಷಮಿಸ್ಬಿಟ್ಟಿದ್ದಾರೆ. ಹಾಗಾದರೆ ನಿಜವಾಗ್ಲೂ ವೈಶಾಖ ಒಳ್ಳೆಯವ್ರಾಗ್ತಾರಾ ಅಥವಾ ಈಗಲೂ ಕೂಡ ಕಲ್ತಿರೋ ಬುದ್ಧಿ ಬಿಡೋದೇ ಇಲ್ವಾ ಅನ್ನೋದು ಕ್ವೆಶ್ಚನ್ ಮಾರ್ಕ್. ನಂತರ ಈ ಕಡೆ ಕೋದಂಡವ್ರಿಗೆ ಹೇಳೋಣ ಅಂತ ಬಂದರೆ ಇಲ್ಲಿ ಕೋದಂಡವರು ತುಂಬಾ ಥ್ಯಾಂಕ್ಸ್ ಕೃಷ್ಣ, ನೀನು ಈ ಮನೆಗೆ ಬರ್ತಿದ್ದಾಗೆ ಒಂದು ಖುಷಿಯನ್ನೇ ತಂದುಬಿಟ್ಟಿದ್ಯಾ ನೀನು ಅಂತ ಹೇಳ್ತಿದ್ದಾರೆ. ಒಳ್ಳೇದಾಗಿತ್ತಿರೋದಕ್ಕೆಲ್ಲ ನೀನೇ ಕಾರಣ. ನಿನಗೆ ಗೊತ್ತಾ ನಿನಗೆ ಇನ್ನೊಂದು ಅದಕ್ಕೆ ಇದ್ರು ಅಪರ್ಣ ಅಂತ, ಆಕೆ ನನ್ನ ಎಷ್ಟು ಪ್ರೀತಿ ಮಾಡ್ತಿದ್ಲು ಗೊತ್ತಾ, ನನಗೆ 2ನೇ ತಾಯಿ ಥರ ಇದ್ಲು, ಆದರೆ ಅವಳಿಗೆ ಕ್ಯಾನ್ಸರ್ ಬಂದು ತೀರ್ಹೋದ್ಲು. ಅವಳು ನನ್ನಿಂದ ದೂರ ಆದಮೇಲೆ ನಾನು ಪಟ್ಟಂಥ ಕಷ್ಟ ಅಷ್ಟಿಷ್ಟಲ್ಲ, ಸತ್ಯ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ, ಆ ಟೈಮಲ್ಲೇ ಸಿಕ್ಕಿದ್ದು ವೈಶಾಖ ಅಂತ ಹೇಳ್ತಿದ್ದಾರೆ. ಇದನ್ನೆಲ್ಲ ಕೇಳಿಸ್ಕೊಂಡು ವೈಶಾಖ ಕೂಡ ಎಲ್ಲವನ್ನ ಕೂಡ ಕೇಳಿಸ್ಕೊತಾಳೆ. ಆದರೂ ಕೂಡ ಇಲ್ಲಿ ಕೃಷ್ಣಂಗೆ ಒಂದೇ ಅನಿಸ್ತಿರೋದು, ಅವ್ರ ಹೊಟ್ಟೆಲೇನು ಈ ವಂಶದ ಕುಡಿ ಬೆಳೀತದ, ಹಾಗಂದು ಮಾತ್ರಕ್ಕೆ ಅವ್ರು ಒಳ್ಳೆಯವ್ರಾಗ್ತಾರ, ಖಂಡಿತ ಇಲ್ಲ. ಹಾಗಂತ ಸುಮ್ಮನಿರೋಕ್ಕೂ ಆಗಲ್ಲ, ಏನು ಮಾಡಬೇಕು ಅಂತಲೂ ತೋಚ್ತಿಲ್ಲ. ಸತ್ಯ ಹೇಳ್ಬಿಡಣ್ಣ, ಇವ್ರ ಮುಖವಾಡನ್ನು ಕಳ್ಸಿಟ್ಬಿಡ್ಲಾ ಅಂತಲೇ ಯೋಚನೆ ಮಾಡ್ತಿರ್ತಾನೆ. ಅಥವಾ ಕ್ಷಮಿಸಣ್ಣ, ಏನಪ್ಪ ಮಾಡೋದು, ಅಥವಾ ಇದೇ ಬುದ್ಧಿನ ಮುಂದುವರ್ಸಿದ್ರೆ ಏನು ಮಾಡೋದು ಅಂತ.
ಆ ಕಡೆ ಮಾನ್ಯತಾಗಂತೂ ಚಿಂತೆ ಆಗ್ಬಿಟ್ಟಿದೆ. ಇಲ್ಲಿ ಜೈ ಕಮಿಷನರ್ ಭೇಟಿ ಮಾಡೋಕೆ ಹೋಗಿದ್ದಾನೆ, ಯಾಕೆ ಅಂತ ಹೇಳ್ತಿಲ್ಲ. ಆ ಕಡೆ ಚಾರುಚಾರಿ ಎಲ್ಲ ವಿಷಯನೂ ಹೇಳಿದ್ರೆ ನನ್ನ ಕತೆ ಮುಗೀತು. ರಾಮಾಚಾರಿ ಥರ ಇರೋನ್ನ ಕರ್ಕೊಂಡು ಬಂದು ನನ್ನ ಲೈಫಲ್ಲಿ ರಿಲೀಫ್ ಸಿಗುತ್ತೆ ಅಂದರೆ ಟೆನ್ಷನ್ನೇ ಶುರು ಆಗೋಯ್ತು. ಏನು ಮಾಡಬೇಕು ಅಂತಾನೆ ತೋಚ್ತಿಲ್ಲ ಅಂತ ಕೈ ಹಿಸ್ಕೋತಿದ್ದಾರೆ. ಅದಕ್ಕೆ ಸರಿಯಾಗಿ ಇಲ್ಲಿ ಜೈಶಂಕರ್ ಅವ್ರು ಕೂಡ ಮನೆಯಲ್ಲಿ ಆ ರಾಮಾಚಾರಿ ತಮ್ಮ ಬಂದಿದ್ದಾನಂತೆ, ಅವನ್ನ ಕೂಡ ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ, ಅವರಿಬ್ರು ಅವಳಿ ಜೋಡಿ, ನಾನು ಹೋಗಬೇಕಾದ್ರೆ ನಿಮ್ಮ ಅಮ್ಮನೂ ಕರ್ಕೊಂಡು ಹೋಗ್ತೀನಿ ಅಂತ ಚಿಂಟುಗೆ ಹೇಳ್ತಿದ್ದಾರೆ ಮಗಂಗೆ. ಈ ಕಡೆ ಮಾನ್ಯತಾರಂತೂ ನಿಂತಲ್ಲೇ ನಡ್ಕೋಗ್ತಿದ್ದಾರೆ, ಯಾಕೆ ಬರಬೇಕು ಹಾಗೆ ಹೀಗೆ ಅಂತ. ಆದರೆ ಜೈಶಂಕರ್ ಅವರಂತೂ ಬಿಡದೆ ಮಾನ್ಯತಾನ ರಾಮಾಚಾರಿ ಮನೆ ಕರ್ಕೊಂಡು ಹೋಗ್ತಿದ್ದಾರೆ. ಅಬ್ಬಬ್ಬಾ, ರಾಮಾಚಾರಿ ಮನೆ ಕರ್ಕೊಂಡು ಹೋಗಿದ್ದೆ ಅಲ್ಲಿ ಮುಖವಾಡನ ಕಳ್ಚಿಟ್ಟೇ ಬಿಡ್ತಾರೆ ಅಂತ ಅನ್ನಿಸ್ತದೆ. ಈ ಕಡೆ ಚಾರು ಮತ್ತು ಚಾರಿ ಕೃಷ್ಣನ್ ಮುಂದೆ ಬಂದಿದ್ದೆ, ಯಾರು ಅಂತ ಹೇಳ್ತೀನಿ ಅಂತ ಹೇಳಿದೆ. ಕೃಷ್ಣ ಅವ್ರು ಯಾರು ಅಂತ ಹೇಳು, ಅವ್ರಿಗೆ ಶಿಕ್ಷೆ ಕೊಡಿಸೋಣ ಅಂತ ಹೇಳಿದಾಗ ಈ ಕಡೆ ಕೃಷ್ಣ ಹೇಳೋದು ಒಂದೇ ಮಾತು, ಅವ್ರನ್ನ ಕ್ಷಮಿಸ್ಬಿಡೋಣ ಅಂತ. ಯಾಕಪ್ಪ ಇದು ಆಲ್ ಆಫ್ ಇಸ್ ಚೇಂಜ್ ಅಂತ ಅನ್ಸುತ್ತೆ ಚಾರಿಗೆ. ಯಾಕೆ ಈ ರೀತಿ ಮಾತಾಡ್ತಿದ್ಯಾ ಅಂತ ಕೇಳ್ತಾರ, ಅಥವಾ ಫೈನಲಿ ಒಗಟಿನ ರೀತಿಯಲ್ಲಿ ಸತ್ಯ ಹೇಳಿ ಅವ್ರು ಯಾರು ಅನ್ನೋ ಹಿಂಟನ್ನು ಕೊಟ್ಬಿಡ್ತಾನ ಕೃಷ್ಣ. ಈ ಕಡೆ ಜೈಶಂಕರ್ ಬರ್ತಿದ್ದಾಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆಯೋ ಆ ಕತೆಗೆ, ಯಾವ ಒಂದು ತಿರುವು ಸಿಗುತ್ತೆ, ಏನು ಆಗ್ತದೆ, ಇದನ್ನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.